ಡಿಪಿಟಿ ಸ್ಕೀಮ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸುತ್ತಾಗ್ತಾ ಇದೆ ಎರಡು ಸ್ಕೀಮ್ ತಾನೆ ಅದರ ಬಗ್ಗೆ ಮಾತಾಡ್ತೀನಿ ನಿಮಗೆ ಯಾಕಂತಂದ್ರೆ ಇಂತಿಷ್ಟು ಖರ್ಚನ್ನ ನಾವು ಜಿಲ್ಲಾ ಪಂಚಾಯತಿ ಮುಖಾಂತರ ತಾಲೂಕ್ ಪಂಚಾಯತಿ ಮುಖಾಂತರ ಮಾಡಬೇಕು ಅಂತ ಹೇಳಿ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಒಂದು ಸುತ್ತೋಲೆ ಇದೆ. ಸೊ ಆ ಸುತ್ತೋಲೆ ಪ್ರಕಾರ ಸ್ವಲ್ಪ ನಾವೀಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ಅಂದ್ರೆ ಇನ್ನೊಂದು ಸ್ವಲ್ಪ ಸರಳ ಆಗಲಿ ಅಂತ ಬಳಸ್ಕೊಳ್ತಾ ಇದ್ದೀವಿ. ಎಷ್ಟು ಅಮೌಂಟ್ ಬಾಕಿ ಇದೆ ಮೇಡಮ್? ಎಷ್ಟು ಜನಕ್ಕೆ ಪರಿಷ್ಕರಣೆಯನ್ನು ಮಾಡ್ಕೊಂಡು ಹೊರಟಿದ್ದೀರಾ? ಎಂತ ಪರಿಷ್ಕರಣೆ? ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಯಾವ ಫಲಾನುಭವಿಗಳ ಪರಿಷ್ಕರಣೆ ಮಾಡೋದಿಲ್ಲ. ಇದು ನಿರಂತರವಾಗಿ ಅಂದ್ರೆ ನಾವು ಕಟ್ ಆಫ್ ಡೇಟ್ ಯಾವುದು ಕೊಡ್ಲಿಲ್ಲ. ಇದು ನಿರಂತರವಾಗಿ ಗೃಹಲಕ್ಷ್ಮಿ ಆಡ್ ಹಾಕೊಂಡೇ ಇದೆ. ಪ್ರತಿ ತಿಂಗಳು 15,000, 20,000, 30,000 ಗೃಹಲಕ್ಷ್ಮಿಗಳು ಪ್ರತಿ ತಿಂಗಳು ಜಾಸ್ತಿ ಆಗ್ತಾ ಇದ್ದಾರೆ. ಟೋಟಲ್ ಆಗಿ 1,25,00,000ಕ್ಕಿಂತ ಮೇಲ್ಪಟ್ಟು ಯಜಮಾನಿಗಳು ಈಗಾಗಲೇ ನಮ್ಮ ಇಲಾಖೆಯಿಂದ ಗೃಹಲಕ್ಷ್ಮಿ ಹಣ ತೆಗೆದುಕೊಳ್ತಾ ಇದ್ದಾರೆ. We at East Point Group of Institutions offer a wide range of courses that provide limitless opportunities, building skills over 2 decades. ಇದು ಪ್ರತಿ ತಿಂಗಳು ಹಾಗೆ ಕಂಟಿನ್ಯೂ ಆಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂತ ಪರಿಷ್ಕರಣೆಯನ್ನು ನಾವು ಮಾಡ್ತಾ ಇಲ್ಲ. ಸಂಧ್ಯಾ ಸುರಕ್ಷಾ ಮತ್ತಿರಬಹುದು, ವಿಧವಾ ವೇತನ ಇರಬಹುದು, ಪರಿಷ್ಕರಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಸುಮಾರು 23 ಲಕ್ಷಕ್ಕೆ ಇವನ್ನ ಸಂಧ್ಯಾ ಸುರಕ್ಷಾ ಯೋಜನೆ ಅದನ್ನ ಕಟ್ ಆಫ್ ಮಾಡ್ತಿದ್ದಾರೆ. ಹಾಗಾಗಿ ಒಂದ್ ವೇಳೆ ಇನ್ಕಮ್ ಸ್ಲಾಬ್ ಇರೋರ್ನ IT ಪೇಯರ್ನ ಮಾನಿಟರ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಹೋಗಿದೆ DC-ಗಳಿಗೆ. ಒಂದ್ ವೇಳೆ ಮಾಡಿದ್ರೆ ನಿಮ್ಮ ಇಲಾಖೆ ಅನ್ವಯ ಆಗುತ್ತೆ. BPL ಕಾರ್ಡ್ ಮಾತ್ರ ನಿಮ್ಮ ಇಲಾಖೆ ಅದು ಮುಂದೆ ನೋಡೋಣ. ಈಗ ಸದ್ಯಕ್ಕೆ ಬಹಳ ಪ್ರೀಮೆಚ್ಯೂರ್ ಆಗುತ್ತೆ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ. ಅವ್ರು ಏನಾದ್ರು ಸಂಧ್ಯಾ ಸುರಕ್ಷೆ ಮತ್ತೆ ಬೇರೆ ತಾವು ಹೇಳ್ತಾ ಇದ್ರಿ, ಅದ್ ಮೊದಲು ಅದೆಲ್ಲ ಆಗ್ಲಿ, ಆಮೇಲೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದೇ ಅದು ಮೊದಲು ಪರಿಷ್ಕರಣೆ ಆಗ್ಲಿ, ಅದು ಇದಕ್ಕೆ ಇಫೆಕ್ಟ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಆಮೇಲೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು.